ಸರ್ ಇಲ್ಲಿ IAS ಆಗಬೇಕು, IPS ಆಗಬೇಕಂತ ದೂರುಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ಒಂದು ವರ್ಷ ಅವ್ರ ತಂದೆ ತಾಯಿ ಸಪೋರ್ಟ್ ಮಾಡ್ತಿರ್ತಾರೆ. ಅದಾದ ನಂತರ ಫೈನಾನ್ಷಿಯಲ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆಗುತ್ತೆ, ಎಂಗ್ಸೈಟಿ, ಡಿಪ್ರೆಷನ್ನು, ಅದು ಇದು ನೇಮಕಾತಿ ವಿಳಂಬ, ಭ್ರಷ್ಟಾಚಾರ, ಹೀಗೆ ಸಾಕಷ್ಟು ಸಮಸ್ಯೆಗಳು ವಿದ್ಯಾರ್ಥಿಗಳನ್ನು, ಆಸ್ಪಿರೆಂಟ್ಗಳನ್ನು ಕಾಡ್ತಾ ಇರ್ತವೆ. ವಿದ್ಯಾರ್ಥಿಗಳು ಕೆಲವೊಮ್ಮೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಹೋಗ್ತಾರೆ. ಆಂಗ್ಸೈಟಿ ಜಾಸ್ತಿ ಆಗಿ ಹೃದಯಾಘಾತ ಆಗಿ ಸಾವನ್ನಪ್ಪುವಂಥ ಇತ್ತೀಚೆಗೆ ಸಂದರ್ಭಗಳನ್ನು ನೋಡ್ತಾ ಇದ್ದೀವಿ. ಒಂದು ಕೋಚಿಂಗ್ ಸಂಸ್ಥೆಯೊಂದರ ಸಂಸ್ಥಾಪಕನಾಗಿ UPSC ಎಕೋಸಿಸ್ಟಮ್ನ ಹಿರಿಯಣ್ಣನಾಗಿ ಒಬ್ಬ ಸ್ವಂತ ಅಣ್ಣನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಸಜೆಷನ್ಸ್ ಕೊಡೋದಾದರೆ ಯಾವ ರೀತಿ ಹೇಳ್ತೀರಾ ಸರ್? ನಾನು ಈ ಹೊಸ ಬ್ಯಾಚ್ ಶುರು ಆದಾಗೆಲ್ಲ ಓರಿಯೆಂಟೇಷನ್ ಮಾಡಿದಾಗ ಒಂದು ಮಾತು ಹೇಳ್ತೀನಿ, 2 ಅಟೆಂಪ್ಟು 2 ವರ್ಷ ಇಲ್ಲಿರಿ, ಅದಾದಮೇಲೆ ಒಂದು ಹೈಯರ್ ಎಜುಕೇಷನ್, ಇಲ್ಲ ಅಂತಂದ್ರೆ ಒಂದು ಪ್ರೈವೇಟ್ ಜಾಬ್, ಒಳ್ಳೆ ಜಾಬು ಅಥವಾ ಗೌರ್ಮೆಂಟ್ ಜಾಬ್ ಸಿಕ್ಕರೆ ಗೌರ್ಮೆಂಟ್ ಜಾಬ್, ಅಲ್ಲಿ ಸೇರಿಕೊಂಡು ನಿಮ್ಮ ಪ್ರಯತ್ನ ಮುಂದುವರಿಸಿ ಅಂತಂದು ಹೇಳ್ತೀನಿ. ಇಲ್ಲಿ ಅನ್ಎಂಪ್ಲಾಯ್ಡ್ ಆಗಿ 3, 4, 5 ವರ್ಷ ಇರೋದು ನಾಟ್ ಎ ಗುಡ್ ಐಡಿಯಾ. ಯಾಕಂದರೆ ಅದು ನೀವು ಎಷ್ಟೇ ಗಟ್ಟಿ ಇದ್ರೂ ನಿಮ್ಮನ್ನು ವೀಕ್ ಮಾಡಿಬಿಡ್ತದೆ. ಸೊ ಬಟ್ ಏನಂದರೆ ಈ ಕಲಿಯೋ ಒಂದು ಪ್ರಿಪ್ರೇಷನ್ ಡೇಸಲ್ಲಿ ನೀವು ನಿಮ್ಮನ್ನು ಡೆವಲಪ್ ಮಾಡ್ಕೋಬೇಕು, ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ಹವ್ಯಾಸಗಳನ್ನು ಬೆಳೆಸ್ಕೋಬೇಕು. ಈಗ ನಾನು ಹೆಂಗೆ ಸಾಹಿತ್ಯ, ಬ್ಲಾಗಿಂಗು, ನಾನು ಬ್ಲಾಗಿಂಗ್ ಹವ್ಯಾಸ ಬೆಳೆಸ್ಕೊಳ್ಳಿಲ್ಲ ಅಂತಿದ್ರೆ ಇನ್ಸೈಟ್ಸ್ ಕಟ್ಟೋಕ್ಕಾಗ್ತಿರ್ಲಿಲ್ಲ. ಬ್ಲಾಗಿಂಗ್ ಇದ್ದಿದ್ದರಿಂದನೇ ಇವತ್ತು ಇನ್ಸೈಟ್ಸ್ ಕಟ್ಟೋದಕ್ಕಾಗಿದ್ದು. ಇಲ್ಲಿ ಬರ್ತಾರೆ, ಬರೀ ಬುಕ್ಸ್ ಓದ್ತಾರೆ, ಅಂದರೆ ಯಾವುದು UPSC ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮು, ಬೇರೆ ಏನೂ ಮಾಡಲ್ಲ. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಸಾಹಿತ್ಯ ಓದಿ, ನೀವು ಬ್ಲಾಗಿಂಗ್ ಮಾಡಿ, ಸ್ಪೋರ್ಟ್ಸ್ ಮಾಡಿ, ಡ್ಯಾನ್ಸು, ಮ್ಯೂಸಿಕ್ಕು, ಡ್ರಾಮಾ. ಬೆಂಗಳೂರಿಗೆ ಬಂದಿದ್ರೆ ಅಂತಂದರೆ ಬೆಂಗಳೂರಲ್ಲಿ ನಮಗೆ ಆ ಭಾಗ್ಯ ಇರಲಿಲ್ಲ. ನಾನು ಬೆಂಗಳೂರಿಗೆ ಬಂದಿದ್ರೆ ಇನ್ನೂ ಏನೋ ದೊಡ್ಡದು ಮಾಡಿರ್ತಿದ್ದೆ ನಾನು. ಬಟ್ ನಿಮಗೆ ಆ ಭಾಗ್ಯ ಇದೆ ಇವತ್ತು. ಸೊ ಹಾಗಾಗಿ ನಮ್ಮ ವ್ಯಕ್ತಿತ್ವಕ್ಕೆ ನಾವು ಹಲವಾರು ಆಯಾಮಗಳನ್ನು ಆ್ಯಡ್ ಮಾಡಿಕೊಂಡಾಗ ನಾವು ಜೀವನದಲ್ಲಿ ನಿರಾಶರಾಗೋದಿಲ್ಲ. ಏನಾದರೂ ಇದು ಆಪರ್ಚುನಿಟಿ ಕ್ಲೋಸ್ ಆಯ್ತು ಅಂದ್ರೆ ಇಲ್ಲಿದೆ, ಇದನ್ನು ಟ್ರೈ ಮಾಡೋಣ, ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋದು ಒಂದು ನಂಬಿಕೆ ಇರ್ತದೆ. ಅವೇನು ಇಲ್ಲದೆ ಇದ್ದಾಗ ಇದು ಒಂದನ್ನೇ ನಂಬ್ಕೊಂಡು ನೀವು ಮುಂದುವರಿತಿದ್ರೆ ಅವಾಗ ಇವೆಲ್ಲ ಡಿಪ್ರೆಷನ್. ಯಾಕಂದ್ರೆ ನನಗೆ ಜೀವನದಲ್ಲಿ ಆಯ್ಕೆಗಳೇ ಇಲ್ಲ, ಇದು ಕೂಡ ಆಗ್ತಾ ಇಲ್ಲ ಅಂದಾಗ ಈ ಒಂದು ಹತಾಶೆ ಶುರು ಆಗ್ತಾ ಹೋಗುತ್ತೆ. ಹಂಗಾಗಬಾರ್ದು.